ದಕ್ಷಿಣ ಮತ್ತು ಉತ್ತರವನ್ನ ಒಟ್ಟುಗೂಡಿಸುವಂತಹ ರೀತಿಯಲ್ಲಿ ಮೂರ್ತಿಯ ಕೆತ್ತನೆ ಆಗಿದೆ, ನಿರ್ಮಾಣ ಆಗಿದೆ ಅಂತ ಹೇಳ್ತಾ ಇದ್ರು. ಜೊತೆಗೆ 8 ಅಡಿ ಎತ್ತರ, 3.5 ಅಡಿ ಅಗಲದ ಈ ಮೂರ್ತಿಯನ್ನು ಕೆತ್ತಿದ್ದೀನಿ ಅಂತ ಹೇಳಿ ಅರುಣ್ ಯೋಗಿರಾಜ್ ಬಹಳ ಖುಷಿಯಿಂದ ಹೇಳ್ಕೊಳ್ತಾ ಇದ್ರು. ಸಂಕ್ರಾಂತಿ ದಿನವೇ ಅರುಣ್ ಯೋಗಿರಾಜ್ ಕುಟುಂಬಕ್ಕೆ ಸಿಹಿ ಸುದ್ದಿಯೊಂದು ಸಿಕ್ಕಿದೆ. ಅರುಣ್ ಕೆತ್ತಿರುವ ಮೂರ್ತಿ ಆಯ್ಕೆಯಾಗಿದ್ದಕ್ಕೆ ಕುಟುಂಬಸ್ಥರು ಫುಲ್ ಖುಷಿಯಾಗಿದ್ದಾರೆ, ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರಿಗೆ ಸಂತೋಷ ಆಗುವುದು? ಸುಮಾರು 500 ವರ್ಷಗಳ ಹೋರಾಟ, ಆ ಹೋರಾಟದಿಂದ ಕೊನೆಗೆ 22ನೇ ತಾರೀಕು ಖುಷಿಯನ್ನ ಕಾಣ್ತಾ ಇದೆ ಈ ದೇಶ. ಕೊನೆಗೂ ರಾಮನನ್ನ ತನ್ನ ಜನ್ಮಭೂಮಿಯಲ್ಲಿ ನೋಡುವಂತ ಭಾಗ್ಯ, ಪುಣ್ಯ ಭಾರತೀಯರಿಗೆ ಸಿಗ್ತಾ ಇದೆ. ಅದರಲ್ಲೂ ಕೂಡ ಕನ್ನಡಿಗರು ಕೆತ್ತಿರುವಂಥ ಮೂರ್ತಿಯ ಮೂಲಕವಾಗಿ, ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಮೂರ್ತಿಯ ಮೂಲಕವಾಗಿ ನೀವು ಗಮನಿಸ್ತಾ ಇದ್ದೀರಿ. ಅರುಣ್ ಯೋಗಿರಾಜ್ ಅವರ ಕುಟುಂಬಸ್ಥರು ಆಗಲೇ ಪ್ರೆಸ್ ಮೀಟ್ ಮಾಡ್ತಾ ಇದ್ರಲ್ಲ, ಆ ದೃಶ್ಯಗಳನ್ನು ನೋಡ್ತಾ ಬಹಳ ಖುಷಿಯಿಂದ ಆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ತಾಯಿ ಆಗಿರ್ಬೋದು, ಅವರ ತಂದೆ ಆಗಿರ್ಬೋದು, ಮಡದಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರೂ ಬಹಳ ಖುಷಿಯಾಗಿದ್ದಾರೆ. ಇನ್ನು ಈ ಬಗ್ಗೆ ಕುಟುಂಬ ಸದಸ್ಯರು ಏನು ಹೇಳಿದ್ದಾರೆ ನೋಡ್ಕೊಂಬನ್ನಿ. ಮನೆ ಖುಷಿ ಅನ್ನಿಸ್ತಾ ಇದೆ. ಹ್ಯಾಪಿ ಸಂಕ್ರಾಂತಿ ಜೊತೆಗೆ ಇದು ಖುಷಿ ಅನ್ನಿಸ್ತಾ ಇದೆ. ಎಲ್ರಿಗೂ ಇಡೀ ಕುಟುಂಬಕ್ಕೇನೆ ತುಂಬಾ ಸಂತೋಷ ಆಗಿದೆ. ಎಲ್ರು ಕಷ್ಟಪಟ್ಟು ಮಾಡಿದೀವಿ, ದೇವ್ರು ಯಾವ್ದು ಕೂರ್ಸ್ಕಂತ ಇದನೋ ಅದನ್ನ ಮಾಡ್ತಾರೆ ಕಣಮ್ಮ ಅಂತ ಹೇಳಿದ್ರು. ಇಡೀ ನಮ್ಮ ಪ್ರಪಂಚನ, ಇಡೀ ಜಗತ್ತೇ ನೋಡ್ತಾ ಇದೆ. ತುಂಬಾ ಖುಷಿ ಕೊಡುವಂತ ಕೆಲಸ ಮಾಡಿದಾನೆ. ಅದು ಕೆಲಸ ಎಲ್ಲ ಚೆನ್ನಾಗ್ ಮಾಡಿದೀನಿ ಕಣಮ್ಮ. ಎಲ್ಲ ಕಷ್ಟಪಟ್ಟು ಮಾಡಿದೀವಿ, ನಂದು ಅಂತ ಏನಿಲ್ಲ. ಯಾರು ಕೂರ್ಸ್ತಾರ ಅವ್ರು ಕೂರ್ಸ್ಲಿ ಅಂತ ಹೇಳ್ತಾ ಇದ್ದ ಅಷ್ಟೇ. ಅವನ್ಗಿವತ್ತು ಅವನ್ಗೆ 6 ತಿಂಗಳು ಶ್ರಮ ಪಟ್ಟದ್ಕೂ ತುಂಬಾನೇ ಖುಷಿ ಕೊಟ್ಟಿದೆ ನಮ್ಮೆಲ್ರಿಗೂ. ಹೆಮ್ಮೆ ವಿಚಾರ, ಅದು ಹೇಳ್ಕೊಳ್ಳಲಾರದಷ್ಟು ಖುಷಿ ಅನ್ನಿಸ್ತಾ ಇದೆ ಇವತ್ತು ನಮ್ಗೆಲ್ಲರಿಗೂ. ಇಡೀ ಯಾರಿಗೂ ಸಿಕ್ತಿದ್ದು ಅವನಿಗೆ ಸಿಕ್ಕಿದೆ, ಅದು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಅವ್ರ ತಂದೆ ಇದ್ದಿದ್ರೆ ತುಂಬಾನೇ ಅವ್ನಿಗೆ ಅದೊಂದೇ ಹೇಳ್ತಾ ಇದ್ದ, ಅಮ್ಮ ಎಲ್ಲರನ್ನು ನೋಡ್ತೀನಿ, ನಮ್ಮ ಅಪ್ಪನ ನೋಡ್ಬೇಕಾಯ್ತು ಅಂತ ಹೇಳಿ ತುಂಬಾನೇ ನಾನು ಮಾತಾಡ್ದಾಗೆಲ್ಲ ಅಣ್ಣ ಇರ್ಬೇಕಾಯ್ತು ಕಣಮ್ಮ, ಅಣ್ಣ ಇರ್ಬೇಕಾಯ್ತು ಅಂತ ಕಣ್ಣೀರ್ ತುಂಬ್ಕೊತಾನೆ. ಖುಷಿ ಪಡ್ತಿದ್ರು ಅವ್ರ ತಂದೆ, ತುಂಬಾನೇ ಖುಷಿ ಈ ವಿಷಯದಲ್ಲಿ. ಕೆಲ್ಸದ ವಿಷಯದಲ್ಲಿ ನನ್ನ ಮಗನ್ ಮೀರ್ಸೋರು ಇಲ್ಲ ಅಂತ ಹೇಳ್ತಿದ್ರು, ಅದು ನಿಜ ಮಾಡಿದಾನೆ ಇವತ್ತು. ನಮ್ಗೆ ತುಂಬಾ ಸಂತೋಷ ಆಗ್ತಿದೆ. ಮಕರ ಸಂಕ್ರಾಂತಿ ಹಬ್ಬದ್ದು ಈ ತರ ಸಿಹಿ ಸುದ್ದಿ, ಎಳ್ಳು ಬೆಲ್ಲ ಹಂಚಿ ಎಲ್ಲರ ಬಾಯಿ ಸಿಹಿ ಮಾಡಿ ಅಂತ. ನಮ್ದು ಬಾಯಿ ಏನು, ನಮ್ಗೆ ಜೀವನನೇ ಸಿಹಿ ಆಗೋಗಿದೆ ಈಗ. ಫುಲ್ಫಿಲ್ಮೆಂಟ್ ಫೀಲಿಂಗ್ ಆಗಿದ್ದು ಈ ಕೆಲಸ ಸಿಗ್ದಾಗ್ಲೇ ಆಗ್ಬಿಟ್ಟಿತ್ತು. ಮತ್ತೆ 3ರಲ್ಲಿ ಒಬ್ರು ಅಂತ ಅಂದಾಗ್ಲೇನೆ 3 ಜನದ್ದು ಅಲ್ಲಿ ಸ್ಥಾಪನೆ ಆಗ್ತದೆ ಅನ್ವಾಗ್ಲೇನೆ ನಮ್ಗೆ ಸಮಾಧಾನ ಆಗೋಗ್ಬಿಟ್ಟಿತ್ತು. ಇನ್ನು ಯಾರದೇ ಆದ್ರೂನು ಇದು ಪುಣ್ಯ ವಿಷಯ ಅಂತ ನಾವೇನು ಆತರ ಏನ್ ಚರ್ಚೆ ಮಾಡಿದ್ದಿಲ್ಲ. ನಮ್ಗೂ ಹೋಗ್ಲಿಕ್ಕೆ ಇಷ್ಟ ಇದೆ, ಬಟ್ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದ್ರಿಂದ ಎಲ್ಲಾರ್ಗು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೆ ಪಾಸ್. ಬಟ್ ಈ ತರ ಅಟ್ಲೀಸ್ಟ್ ಅರುಣ್ಗೆ ಚಾನ್ಸ್ ಸಿಕ್ಕಿದೆ, ಅಲ್ಲಿ ಹೋಗಿ ಅವರು ಆ ಈವೆಂಟ್ ನ ಅನುಭವಿಸೋದಕ್ಕೆ ನಮ್ಗೆ ಅದ್ರಲ್ಲೇ ಸಂತೋಷ ಇದೆ. ಇವತ್ತು ಅಫಿಷಿಯಲ್ ಆಗಿ ಅಧಿಕೃತವಾಗಿ ಟ್ರಸ್ಟ್ ಅವರು ಘೋಷಣೆ ಮಾಡಿದ್ದಾರೆ ಅಂತ ನಮಗೂ ಇದೇ ಮೀಡಿಯಾದಿಂದ ಬರ್ತಾ ಇದೆ. ನಮಗೆ ಅರುಣ್ ಅವ್ರು ಇನ್ನೂ ನಮಗೆ ಸಿಕ್ಕಿಲ್ಲ ಅವ್ರ ಹತ್ರ ಮಾತಾಡಕ್ಕೆ. ಆದ್ರೂ ಇದು ಅವತ್ತಿಂದನೂ ನಮ್ಮ ಮನೆಯಲ್ಲಿ ಖುಷಿ ವಾತಾವರಣ ಇತ್ತು. ಅದು ಮೊದಲನೇ ದಿನದ ಹೊಸ ದಿನದಲ್ಲಿ ಮೊದಲನೇ ದಿನನೇ ಆ ಥರ ನ್ಯೂಸ್ ಬಂದಿತ್ತು. ಇವತ್ತು ಸಂಕ್ರಾಂತಿ ದಿನ ಇನ್ನೊಂದು ಹೊಸ ನ್ಯೂಸ್ ಬಂದಿದೆ. ತುಂಬಾ ಖುಷಿ ಆಗ್ತಾ ಇದೆ ನಮಗೆ. ಸೊ ಇಟ್ ಈಸ್ ಬ್ಲೆಸ್ಡ್ ಟು ಡೂ ದಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.